ಫ್ರೆಂಡ್ಸ್, ನಮ್ಮ ಎಚ್ ಪಿ ಪ್ರಿಂಟ್ರು ಈ ರೀತಿಯಾಗಿ ಎಲ್ಲೋ ಲೈಟು ಬ್ಲಿಂಕ್ ಆಗ್ತಾ ಇದೆ ನೋಡಿ. ಇಲ್ಲಿ ಎರಡು ಪ್ರಾಬ್ಲಮನ್ನು ತೋರಿಸ್ತಾ ಇದೆ. ಎಲ್ಲೋ ಲೈಟು ನಮ್ಮದು ಎಚ್ ಪಿ 589 ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ 589 ಪ್ರಿಂಟರ್ ಇದು ಇವತ್ತಿಂದ ಯಾಕೋ ಈ ರೀತಿಯಾಗಿ ಬರ್ತಾ ಇದೆ. ಎಲ್ಲೋ ಲೈಟ್ ಬ್ಲಿಂಕ್ ಆಗ್ತಿದೆ ಅಂದರೆ ಹೆಡ್ದು ಏನೋ ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇದೆ. ಈ ಒಂದು ಹೆಡ್ಡನ್ನು ತೆಗೆದು ನೋಡಬೇಕಾಗುತ್ತೆ ನೀವು ನೋಡಿ. ಈ ರೀತಿಯಾಗಿದೆ, ಓಪನ್ ಮಾಡ್ಕೊಂಡು ನಂತರ ಒಳಗಡೆ ಹೆಡ್ ಇರುತ್ತೆ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಒಂದು ಹೆಡ್ಡನ್ನು ರಿಮೂವ್ ಮಾಡಬೇಕು. ಇಲ್ಲಿ ಸಿಂಬಲ್ ಕೊಟ್ಟಿದೆ ನೋಡಿ, ಈ ಥರ ಮಾಡ್ಕೊಂಡು ಇಲ್ಲಿ ಎರಡು ಹೆಡ್ ಇದ್ದಾವೆ. ಇದಿರತ್ತಾ ಈ ಥರ ನೀವು ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದೊಂದು ಈ ಥರ ರಿಮೂವ್ ಮಾಡ್ಕೊಳ್ಳಿ. ಈ ಥರ ಇದನ್ನು ರಿಮೂವ್ ಮಾಡ್ಕೊಂಡು ಹೊರಗಡೆ ತೆಗಿರಿ ನೋಡಿ. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೆಳಗೆ ನೋಡಿ. ಇಂಕ್ ಇಲ್ಲಿ ಎಲ್ಲ ಸೋರಿದೆ. ಈ ರೀತಿಯಾಗಿ ಇಂಕಲ್ಲಿ ಇದಾಗಿದೆ. ಇದು ಕಲರ್ದು, ಇದು ಬ್ಲ್ಯಾಕ್ದು ಕೂಡ ಈ ರೀತಿಯಾಗಿ ಬರ್ತಾ ಇದೆ ನೋಡಿ. ಇದನ್ನು ಸ್ವಲ್ಪ ಒರೆಸಿಗೇಸಿ ಹಾಕಬೇಕು. ಆಮೇಲೆ ಎಲ್ಲೋ ಲೈಟ್ ಬ್ಲಿಂಕ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಮತ್ತು ಒಳಗಡೆ ಕೂಡ ಅಲ್ಲಿ ಏನಾದರೂ ಇಂಕ್ ಸೋರಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಒಂದ್ಸಲ. ಇದೇ ನೋಡ್ತಾ ಇದ್ದೀರಾ, ಹೆಡ್ಡಿಂದು ಹಾಕುವಂಥ ಜಾಗ ಇದು. ಅಲ್ಲೆಲ್ಲ ಸೆನ್ಸರ್ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಒಂದ್ಸಲ. ಕ್ಲೀನ್ ಬಟ್ಟೆ ತೊಗೊಂಡ್ಗಿಸಲಿ ಕ್ಲೀನನ್ನು ಮಾಡ್ಕೊಳ್ಳಿ. ನಾನು ಒಂದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ತೇನೆ. ಬಟ್ಟೆಯಿಂದ, ಚೆನ್ನಾಗಿರೋ ಬಟ್ಟೆಯಿಂದ, ಸಾಫ್ಟ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು. ಏನು ಮಸಿ ಹತ್ತಿದೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ಸರ್ಟನ್ನು ಮಾಡಬೇಕು. ಯಾವ ರೀತಿ ಇನ್ಸರ್ಟ್ ಅಂತ ಮಾಡೋದು ಇವಾಗ ತೋರಿಸ್ಕೊಡ್ತೇನೆ. ತುಂಬ ಕೇರ್ಫುಲ್ಲಾಗಿ ಇನ್ಸರ್ಟ್ ಮಾಡಬೇಕು, ಯಾಕಂದರೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಇವು ಹೆಡ್ಗಳು. ಸೊ ಹಾಗಾಗಿ ನೋಡಿ, ಇವಾಗ ಹೆಡ್ಡನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಎರಡು ಹೆಡ್ಗಳನ್ನು ನಾನು ಇವಾಗ ಕ್ಲೀನನ್ನು ಮಾಡಿದ್ದೀನಿ. ಕ್ಲೀನ್ ಮಾಡಿ ಇವಾಗ ಇನ್ಸರ್ಟನ್ನು ಮಾಡ್ತಾಯಿದ್ದೀನಿ. ಮುಂಚೆ ಇಲ್ಲಿತ್ತು, ಅದನ್ನು ಅಲ್ಲೇ ಮತ್ತೆ ನೀವು ಇನ್ಸರ್ಟನ್ನು ಮಾಡಬೇಕು ನೀವು ಮತ್ತೆ. ಯಾಕೆಂದರೆ ಇಲ್ಲಿ ಬ್ಲ್ಯಾಕು ಮತ್ತು ಕಲರ್ ಅಂತ ಕೊಟ್ಟಿರ್ತಾರೆ. ಸೊ ಎರಡು ಒಂದೇ ಜಾಗದಲ್ಲಿ ಕೂಡಿಸ್ಬೇಕು. ಇಲ್ಲಿ ಮತ್ತು ಕಲರಿಂಗ್ ಕೂಡ ಕೊಟ್ಟಿದೆ ನೋಡಿ. ಇಲ್ಲಿ ಬ್ಲ್ಯಾಕ್ ಇದೆ, ಈ ಕಡೆ ಕಲರ್ ಕಾಣ್ತಾ ಇದೆ ನೋಡಿ. ಈ ರೀತಿಯಾಗಿ ಇಲ್ಲಿ ಕೊಟ್ಟಿದೆ. ಇದು ಬ್ಲ್ಯಾಕ್ ಕಲರು ಹೆಡ್ಡು. ಇಲ್ಲಿ ನೋಡಿ ಪಿಂಕ್ ಕಲರ್ ಇದೆ. ಈ ರೀತಿಯಾಗಿ ಇಲ್ಲಿ ಪಿಂಕ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಎರಡು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಇನ್ಸರ್ಟನ್ನು ಮಾಡಬೇಕು. ಇವಾಗ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಕ್ಲೀನ್ ಮಾಡಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೆಟ್ ಆಯಿತು. ಇದು ಮತ್ತು ಬ್ಲ್ಯಾಕ್. ಇದು ನಿಮ್ಮದು ಕೂಡ ಎಚ್ ಪಿ ಸ್ಮಾರ್ಟ್ ಟ್ಯಾಂಕು 580, 581, 585, 589 ಈ ರೀತಿಯಾಗಿ ಒಂದು ಸ್ಮಾರ್ಟ್ ಟ್ಯಾಂಕ್ ಇದ್ದರೆ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ನೋಡಿ, ಅಲ್ಲಿಗೆ ಇಟ್ಟಿಗೆಸಿ ಕರೆಕ್ಟಾಗಿ ಈ ಒಂದು ಕಾಚೆಗಳಿಗೆ ಕರೆಕ್ಟಾಗಿ ಒತ್ತಿದರೆ ಕರೆಕ್ಟಾಗಿ ಅದು ಒಳಗಡೆ ಕೂಡುತ್ತೆ. ಕುಂತ ಮೇಲೆ ಮೇಲುಗಡೆ ಒಂದು ಏನು ಸಿಂಬಲ್ ಕಾಣ್ತಾ ಇದೆ ನೋಡಿ. ಇದನ್ನು ಈ ಒಂದು ಲಾಕನ್ನು ಮಾಡಬೇಕು. ಕಂಪಲ್ಸರಿ ಲಾಕ್ ಪ್ರೆಸ್ ಮಾಡಲೇಬೇಕು. ಓಪನ್ ಮಾಡುವಾಗ ಕೂಡ ಪ್ರೆಸ್ ಮಾಡಿಗೆಸಿ ಇದನ್ನು ರಿಮೂವ್ ಮಾಡಬೇಕು. ಇವೆಲ್ಲ ಕೂಡಿಸಿದ ಮ್ಯಾಗಲೂ ಕೂಡ ಮತ್ತು ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ನೋಡಿ. ಇಲ್ಲಿದೆಲ್ಲ ಸಿಂಬಲು, ಇದನ್ನು ಈ ರೀತಿಯಾಗಿ ಕೂಡಿಸ್ಬೇಕು ನೋಡಿ. ಇವಾಗ ಕೂಡಿಸಿದ್ದೀನಿ, ಲಾಕ್ ಆಯಿತು. ಲಾಕ್ ಆದಮೇಲೆ ಇವಾಗ ಇದನ್ನು ಕವರನ್ನು ಮುಚ್ಚಿ ನೋಡಿ. 589 ಇವಾಗ ನೋಡಿ ಬ್ಲಿಂಕ್ ಆಗ್ತಾ ಇದೆಯಲ್ಲ ಅಂತ ನೋಡೋಣ ನೋಡಿ. ಬ್ಲಿಂಕ್ ಆಗ್ತಾ ಇರೋದು ಹೋಯಿತು ನೋಡಿ. 00 ಅಂತ ಬಂದಿದೆ. ಆವಾಗಲೇ ಹೆಡ್ಡಿಂದು ಪ್ರಾಬ್ಲಮ್ ತೋರಿಸಿ ಎಲ್ಲೋ ಲೈಟು ಬ್ಲಿಂಕ್ ಆಗ್ತಾ ಇತ್ತು. ಇವಾಗೇನು ಬ್ಲಿಂಕ್ ಆಗ್ತಾ ಇಲ್ಲ. ನನ್ನ ಹತ್ರ ಸುಮಾರು 4 ಇದೆ ಪ್ರಿಂಟ್ರು. ಇದು ಎಚ್ ಪಿ, ಇದು ಎಪ್ಸನ್ನು ನೋಡ್ತಾ ಇದ್ದೀರಾ. ಎಪ್ಸನ್ ಇದೆ. ಎಪ್ಸನ್ನು ತುಂಬಾ ಚೆನ್ನಾಗಿದೆ. ಯಾಕಂದರೆ ಇದು ತೊಗೊಂಡು 1 ವರ್ಷ ಆಗಿಲ್ಲ, ಆವಾಗಲೇ ಹೆಡ್ಡಿನ ಪ್ರಾಬ್ಲಮ್ ಎಲ್ಲೋ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತವೆ, ಯಾಕಂದರೆ ಹೆವಿ ಪ್ರಿಂಟ್ ತೆಗಿತೀವಿ ನಾವು ಡೈಲಿ. ಸೊ ಹಾಗಾಗಿ ಇದನ್ನು ಪ್ರಾಬ್ಲಮ್ ಬಂದಿದೆ ಅಂತ ಅಂದ್ಕೊತೀನಿ. ಅದಾದ ನಂತರ ಮತ್ತೆ ಇನ್ನೊಂದು ಎಚ್ ಪಿ ಇದೆ ನನ್ನ ಹತ್ರ ನೋಡಿ. 2 ಎಚ್ ಪಿ, ಒಂದು ಕೆನಾನು, ಒಂದು ಎಪ್ಸನ್ ಇದೆ. ಎಲ್ಲನೂ 3 ಬೇರೆ ಬೇರೆ ಬ್ರ್ಯಾಂಡ್ ಇದೆ ನೋಡಿ. ಎಪ್ಸನ್ನು, ಎಚ್ ಪಿ, ಕೆನಾನು, ಒಟ್ಟು 4 ಪ್ರಿಂಟರ್ ಇದೆ ನನ್ನ ಹತ್ರ. ಇದು ಈ ಸ್ಟಾಂಪಿಗೋಸ್ಕರ ಮಾಡಿರೋದು. ಸ್ನೇಹಿತರೆ, ಈ ಒಂದು ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ 589 ನಂಬರ್ದು ಎಲ್ಲೋ ಲೈಟ್ ಬ್ಲಿಂಕ್ ಆಗೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇವಾಗ ಎಲ್ಲೋ ಲೈಟ್ ಬ್ಲಿಂಕ್ ಆಗ್ತಾಯಿಲ್ಲ. ಈಸಿಯಾಗಿ ಒಂದು ಪ್ರಿಂಟನ್ನು ತಗೋಬೋದು. ಏನು ಹೆಡ್ ಪ್ರಾಬ್ಲಮ್ ಬಂದಿರುತ್ತೆ, ಒಂದು ಹೆಡ್ ಪ್ರಾಬ್ಲಮನ್ನು ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಇನ್ಸರ್ಟ್ ಮಾಡಿ. ಇಲ್ಲಿ ಡಸ್ಟ್ ಏನೋ ಕುಂತಿದೆಯಾ, ಮತ್ತು ಇಲ್ಲಿ ಹಿಂದುಗಡೆ ಪೇಪರ್ ಇರುತ್ತಲ್ಲ, ಈ ಒಂದು ಏನಾದ್ರು ಪೇಪರ್ ಏನು ಸಿಕ್ಕಾಕೊಂಡಿದೆ ಅಂತ ಇಲ್ಲಿ ನೋಡ್ಕೋಬೇಕು. ಎಲ್ಲ ಪೇಪರ್ ರಿಮೂವ್ ಮಾಡಿಬಿಟ್ಟು ಎಲ್ಲಾದರೂ ಚೂರು ಪೇಪರ್ಗಳು ಇಲ್ಲೇ ಕುಂತಿದ್ದಾವಿಲ್ಲ ಅಂತ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬ್ಲವರ್ ಇದ್ದರೆ
ಗಾಳಿನ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲಿ ಕೂಡ ಡಸ್ಟ್ ಇರಬಾರ್ದು, ಎಲ್ಲೇನು ಸಣ್ಣ ಪುಟ್ಟ ಪೇಪರ್ ಸಿಕ್ಕಾಕೊಂಡಿರಬಾರ್ದು, ಎಲ್ಲ ಚೆಕ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಅದು ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಸೊ ಇದಿಷ್ಟು ಈ ಒಂದು HP ಸ್ಮಾರ್ಟ್ ಟ್ಯಾಂಕ್ 589 ಎಲ್ಲೋ ಲೈಟ್ ಬ್ಲಿಂಕ್ ಆಗೋದನ್ನು ಹೇಳಿಕೊಟ್ಟಿದ್ದೀನಿ. ಪ್ರಿಂಟರ್ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.